ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಡಾಕ್ಟರ್ ಚಿದಾನಂದ್ ಕೆ ಬಡ್ಗೇರ್, ಆನಂದ್ ಎಜುಕೇಷನ್ ಅಕಾಡೆಮಿಯಿಂದ ಮಾತಾಡ್ತಾ ಇದ್ದೀನಿ. ನಾವು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಅಕೌಂಟೆನ್ಸಿ ಕ್ಲಾಸಸ್ ಮಾಡ್ತಾಯಿದ್ವಿ. ಹಿಂದಿನ ಒಂದು ವಿಡಿಯೋದೊಳಗೆ ಜರ್ನಲ್ ಅನ್ನುವಂಥ ಬುಕ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಅದರ ಜೊತೆಗೆ ಒಂದು ಪ್ರಾಬ್ಲಮನ್ನು ಹಿಂದಿನ ಒಂದು ವಿಡಿಯೋದೊಳಗೆ ಬಿಡಿಸ್ತಾ ಇದ್ದೀವಿ. ಫಸ್ಟ್ ಪ್ರಾಬ್ಲಮ್ ಅದರಲ್ಲಿ ಮೊದಲಿನ ಒಂದು 10 ಟ್ರಾನ್ಸಾಕ್ಷನ್ಸನ್ನು ನಾವು ಯಾವ ರೀತಿ ಜರ್ನಲ್ ಎಂಟ್ರಿ ಪಾಸ್ ಮಾಡ್ಬೋದು ಅನ್ನೋದು ನೋಡಿದ್ದೀವಿ. ಈ ಮುಂದಿನ ಒಂದು 10-11 ಜರ್ನಲ್ ಎಂಟ್ರೀಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಯಾವ ರೀತಿ ನಾವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡೋದು ನೋಡೋಣ. ಇದು ನೆಕ್ಸ್ಟ್ ಕಂಟಿನ್ಯೂಯೇಷನ್ ಆಫ್ ದಿ ಫಸ್ಟ್ ಪ್ರಾಬ್ಲಮ್. ಇಲ್ಲಿ 11th ಜನವರಿ, ಇದು 11th ಜನವರಿ ಸೋಲ್ಡ್ ಗೂಡ್ಸ್ ಟು ಅಮರ್ ಫಾರ್ ₹1100. ಸೋಲ್ಡ್ ಗೂಡ್ಸ್ ಟು ಅಮರ್. ಯಾವಾಗ ನಾವು ಅಮರ್ಗೆ ಸೇಲ್ ಮಾಡಿದ್ದೀವಿ ಅಂದರೆ ಅಮರ್ ರಿಸೀವ್ ಮಾಡ್ಕೋತಾ ಇದ್ದಾನೆ, ಅದನ್ನು ನಾವು ಟು ಸೇಲ್ಸ್. ಅಮರ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಇದು ಉದ್ರಿಯಾಗಿ ಮಾರಾಟ ಮಾಡ್ತಾಯಿದ್ದೀವಿ ಅವನಿಗೆ, ಅಮರ್ ರಿಸೀವ್ ಮಾಡ್ಕೋತಾ ಇದ್ದಾನೆ, ನಾವು ಸೇಲ್ಸ್ ಅಕೌಂಟಿಗೆ ಕ್ರೆಡಿಟ್ ಹಾಕ್ತಾಯಿದ್ದೀವಿ. 11th ಜನವರಿ ಅಮರ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಅಮರ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ₹1100. ನರೇಷನ್ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ಅಮರ್. ಸೋಲ್ಡ್ ಗೂಡ್ಸ್ ಟು ಅಮರ್. ಅಮರ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಟು ಅಮರ್. ಉದ್ರಿಯಾಗಿ ಮಾರಾಟ ಮಾಡ್ತಾಯಿದ್ದೀವಿ ಅಮರ್ಗೆ. ಆಮೇಲೆ ನೆಕ್ಸ್ಟ್ ಎಂಟ್ರಿ 12th ಅಮರ್ ರಿಟರ್ನ್ಡ್ ಗೂಡ್ಸ್ ಟು ಅಸ್ ಫಾರ್ ₹100. ಅಮರ್ಗೆ ಸೇಲ್ ಮಾಡಿದಂಥ 1100 ವರ್ತ್ ಆಫ್ ಗೂಡ್ಸ್ ಒಳಗೆ ಅವ ₹100 ಗೂಡ್ಸ್ ಡ್ಯಾಮೇಜ್ ಇದ್ದ ಸಂಬಂಧ ಅವ ನಮಗೆ ವಾಪಸ್ ತಿರುಗಿ ಕಳಿಸ್ತಾ ಇದ್ದಾನೆ. ಅಂದರೆ ನಾವು ಇದನ್ನು ಸೇಲ್ ಮಾಡಿದಂಥ ಗೂಡ್ಸು ನಮಗೆ ವಾಪಸ್ ಬರ್ತಾ ಇದೆ ಅಂದರೆ ಅದು ಸೇಲ್ಸ್ ರಿಟರ್ನ್ಸ್ ಅಂತ ಕರಿತೀವಿ ನಾವು. 12th ಜನವರಿ ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಅಮರ್ಸ್ ಅಕೌಂಟ್. ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಡೆಬಿಟೆಡ್ ಟು ಅಮರ್ಸ್ ಅಕೌಂಟ್. ಸೇಲ್ಸ್ ರಿಟರ್ನ್ಸ್ ಅಂದರೆ ಮಾರಾಟ ಮಾಡಿದಂಥ ಗೂಡ್ಸು ಅದು ಡ್ಯಾಮೇಜು ಏನೋ ಒಂದು ಸ್ಯಾಂಪಲ್ಸ್ ಪ್ರಕಾರ ಅಕಾರ್ಡಿಂಗ್ ಟು ಸ್ಯಾಂಪಲ್ಸ್ ಇಲ್ಲ ಅಂದರೆ ನಮ್ಮ ಕಸ್ಟಮರ್ ನಮಗೆ ತಿರುಗಿ ವಾಪಸ್ ಕಳಿಸ್ತಾ ಇದ್ದಾರೆ, ಅದು ಸೇಲ್ಸ್ ರಿಟರ್ನ್ಸ್. ನಾವು ಕಳಿಸೋದಾದರೆ, ನಾವು ಪರ್ಚೇಸ್ ಮಾಡಿದಂಥ ಗೂಡ್ಸನ್ನು ನಾವು ವಾಪಸ್ ಕಳಿಸೋದಾದರೆ ಅದಕ್ಕೆ ಪರ್ಚೇಸ್ ರಿಟರ್ನ್ಸ್ ಅಂತ ಕರಿತೀವಿ. ಇಲ್ಲೇ ಸೇಲ್ಸ್ ರಿಟರ್ನ್ಸ್, ಅಮರ್ ನಮಗೆ ರಿಟರ್ನ್ ಕಳಿಸ್ತಾ ಇದ್ದಾನೆ 100 ವರ್ತ್ ಆಫ್ ಗೂಡ್ಸನ್ನು. ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಅಮರ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್ ₹100. No, being Amar returned goods to us. Being Amar returned goods to us. Next one is 13th January. 13th January received from Amar on account ₹500. ಅವನಿಗೆ ₹1100 ಗೂಡ್ಸನ್ನು ಕ್ರೆಡಿಟ್ ಆಗಿ ಮಾರಾಟ ಮಾಡಿದ್ದೀವಿ ಅಮರ್ಗೆ. ಅದರಲ್ಲಿ ₹100 ಗೂಡ್ಸನ್ನು ಅವ ರಿಟರ್ನ್ ಕಳಿಸಿದ್ದಾನೆ. ಇನ್ನೂ ₹1000 ಅವನು ನಮಗೆ ಕೊಡಬೇಕು. ಹಿ ಈಸ್ ಅ ಡೆಟರ್ ಫಾರ್ ಅಸ್. ಅವನಿಂದ ಈಗ ನಾವು ಕ್ಯಾಶನ್ನು ರಿಸೀವ್ ಮಾಡ್ಕೋತಾ ಇದ್ದೀವಿ. ಎಷ್ಟು ಮಾಡ್ಕೋತಾ ಇದ್ದೀವಿ? ₹500. ರಿಸೀವ್ಡ್ ಫ್ರಾಮ್ ಅಮರ್ ಆನ್ ಅಕೌಂಟ್ ₹500. ರಿಸೀವ್ ಮಾಡ್ಕೋತಾ ಇದ್ದೀವಿ ಅಂದರೆ ಕ್ಯಾಶ್ ಬಂತು. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಅಮರ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಅಮರ್ ಕೊಡ್ತಾ ಇದ್ದಾನೆ, ಅಮರ್ಸ್ ಅಕೌಂಟ್ ಈಸ್ ಕ್ರೆಡಿಟೆಡ್. ಕ್ಯಾಶ್ ರಿಯಲ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್. ಅಮರ್ ಪರ್ಸ್ನಲ್ ಅಕೌಂಟ್ ಕ್ರೆಡಿಟ್ ದಿ ಗಿವರ್. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಅಮರ್ಸ್ ಅಕೌಂಟ್ ₹500. Being cash received from Amar. Narration. Then 14th paid personal expenses ₹500. ಪರ್ಸ್ನಲ್ ಎಕ್ಸ್ಪೆನ್ಸಸ್ ಸಂಬಂಧ ನಾವು ಖರ್ಚು ಮಾಡ್ತಾ ಇದ್ದೀವಿ, ₹500 ಕೊಟ್ಟಿದ್ದೀವಿ. ಯಾವಾಗ ನಾವು ಪರ್ಸ್ನಲ್ ಎಕ್ಸ್ಪೆನ್ಸಸ್ಸನ್ನು ಮಾಡ್ತೀವಿ, ಇಟ್ಸ್ ಎ ಡ್ರಾಯಿಂಗ್ಸ್ ಅಕೌಂಟಿಗೆ ಡೆಬಿಟ್ ಹಾಕಬೇಕು. 14th ಜನವರಿ ಡ್ರಾಯಿಂಗ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಹೋಯಿತು, ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್. ₹500. Then being paid for personal expenses. Paid for personal expenses ಇತ್ತಂದರೆ ಡ್ರಾಯಿಂಗ್ಸ್ ಅಕೌಂಟಿಗೆ ನಾವು ಡೆಬಿಟ್ ಹಾಕಬೇಕು. ದೆನ್ ನೆಕ್ಸ್ಟ್ ಒನ್ ಈಸ್ ಡ್ರೀವ್ ಫ್ರಾಮ್ ಬ್ಯಾಂಕ್ ₹2000. ಡ್ರೀವ್ ಫ್ರಾಮ್ ಬ್ಯಾಂಕ್ ಅಂದರೆ ಬ್ಯಾಂಕಿನಿಂದ ಕ್ಯಾಶನ್ನು ವಿಡ್ರಾ ಮಾಡ್ಕೋತಾ ಇದ್ದೀವಿ, ಕ್ಯಾಶನ್ನು ತಗೊಂಡು ಬರ್ತಾ ಇದ್ದೀವಿ. ಯಾವಾಗ ಬ್ಯಾಂಕಿನಿಂದ ಕ್ಯಾಶ್ ವಿಡ್ರಾ ಮಾಡಿದ್ದೀವಿ, ಕ್ಯಾಶ್ ತಗೊಂಬಂದೀವಿ ಅಂದರೆ ಕ್ಯಾಶ್ ಬಂತು. 15th ಜನವರಿ ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಬ್ಯಾಂಕಿನಿಂದ ಬಂತು, ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟ್ ಹಾಕ್ತಾ ಇದ್ದೀವಿ. ಬ್ಯಾಂಕರ್ ಈಸ್ ದಿ ಗಿವರ್. ಬ್ಯಾಂಕ್ ಕಮ್ಸ್ ಅಂಡರ್ ದಿ ಪರ್ಸ್ನಲ್ ಅಕೌಂಟ್. ಕ್ರೆಡಿಟ್ ದಿ ಗಿವರ್. ₹2000. ಬೀಯಿಂಗ್ ಕ್ಯಾಶ್ ವಿಡ್ರಾನ್ ಫ್ರಾಮ್ ಬ್ಯಾಂಕ್. ಬ್ಯಾಂಕ್ನಿಂದ ಕ್ಯಾಶನ್ನು ವಿಡ್ರಾ ಮಾಡ್ಕೊಂಡು ಬಂದೀವಿ. ಆಮೇಲೆ 16th ಬಾಟಮ್ ಮಷಿನರಿ ಫಾರ್ ₹2000. ಬಾಟಮ್ ಮಷಿನರಿ ಅನ್ನೋ ಒಂದು ಪರ್ಚೇಸ್ ಮಾಡ್ತಾಯಿದ್ದೀವಿ ಕ್ಯಾಶ್ ಕೊಟ್ಟು. ಮಷಿನರಿ ಬಂತು 16th ಜನವರಿ. ಮಷಿನರಿ ಬಂತು, ಮಷಿನರಿ ಅಕೌಂಟ್ ಈಸ್ ಡೆಬಿಟ್ ವಾಟ್ ಕಮ್ಸ್ ಇನ್. ಆಗಲೇ ಕ್ಯಾಶ್ ಹೋಯಿತು ಟು ಕ್ಯಾಶ್ ಅಕೌಂಟ್, ದಟ್ ಈಸ್ 2000.
ನೋ ಮಷಿನರಿ ಪರ್ಚೇಸ್ ಮಾಡಿದ್ದೀವಿ, ಮಷಿನರಿ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಬೀಯಿಂಗ್ ಬಾಟ್ ಅ ಮಷಿನರಿಯನ್ನು ಪರ್ಚೇಸ್ ಮಾಡಿದ್ದೀವಿ. ನರೇಷನ್ ಸಿಂಪಲ್ಲಾಗಿ ಬ್ರ್ಯಾಕೆಟ್ನಲ್ಲಿ ಇದು ಅದನ್ನು ನರೇಷನ್ ಬರಿತೀವಿ. ಈ ನರೇಷನ್ ಅಂದರೆ ಏನು, ಇವನ್ನೆಲ್ಲ ನಾನು ಮೊದಲನೇ ಇದರೊಳಗೆ ವಿಡಿಯೋದೊಳಗೆ ಮಾಡಿದ್ದೀನಿ. ಅವನ್ನೆಲ್ಲ ನೋಡಬೇಕು ನೀವು. ನೋ ದೆನ್ ನೆಕ್ಸ್ಟ್ 17th ಕ್ಯಾಶ್ ಸೇಲ್ಸ್ ಟು ಡೇಟ್ ₹1000. ಕ್ಯಾಶ್ ಸೇಲ್ಸ್ ಟು ಡೇಟ್ ಅಂದರೆ ಕ್ಯಾಶಿಗೆ ಮಾರಾಟ ಮಾಡ್ತಾಯಿದ್ದೀವಿ ಅಂತ. ಕ್ಯಾಶ್ ಸೇಲ್ಸ್ ಟು ಡೇಟ್ ಯಾವಾಗ ಕ್ಯಾಶ್ ಸೇಲ್ಸ್ ಟು ಡೇಟ್ ಕ್ಯಾಶಿಗೆ ಮಾರಾಟ ಮಾಡ್ತಿದ್ದೇವೆ ಅಂದರೆ ಕ್ಯಾಶ್ ಬಂತು 17th ಜನವರಿ. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಸೇಲ್ಸ್ ಕ್ಯಾಶಿಗೆ ಸೇಲ್ ಮಾಡ್ತಾಯಿದ್ದೀವಿ. ನಗದು ಮಾರಾಟ ಮಾಡ್ತಾಯಿದ್ದೀವಿ. ನಗದು ಮಾರಾಟ ಮಾಡಿದ್ದೀವಿ ಅಂದರೆ ಕ್ಯಾಶ್ ಬಂತು, ಸೇಲ್ಸ್ ಅಕೌಂಟಿಗೆ ಕ್ರೆಡಿಟ್ ಆಗ್ತಾಯಿದ್ದೀವಿ 1000. ನರೇಷನ್ ಬೀಯಿಂಗ್ ಸೋಲ್ಡ್ ಗುಡ್ಸ್ ಫಾರ್ ಕ್ಯಾಶ್. ನೆಕ್ಸ್ಟ್ 18th ಕ್ಯಾಶ್ ಪರ್ಚೇಜಸ್ ಟು ಡೇಟ್ ಅಂದರೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತಾಯಿದ್ದೇವೆ, ಗೂಡ್ಸನ್ನು ಪರ್ಚೇಸ್ ಮಾಡ್ತಾಯಿದ್ದೇವೆ ಅಂದರೆ ಪರ್ಚೇಜಸ್ ಅಕೌಂಟ್ ಈಸ್ ಡೆಬಿಟೆಡ್ 18th ಜನವರಿ. ಪರ್ಚೇಜಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಕ್ಯಾಶ್ ಹೋಯಿತು ₹500. ಪರ್ಚೇಜಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ನರೇಷನ್ ಬೀಯಿಂಗ್ ಬಾಟ್ ಗೂಡ್ಸ್ ಫಾರ್ ಕ್ಯಾಶಿಗೆ ಪರ್ಚೇಸ್ ಮಾಡಿದ್ದೀವಿ ಅಂತ 18th. ಆಮೇಲೆ 19th ಪೇಡ್ ಫಾರ್ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ₹100. ಪೇಡ್ ಫಾರ್ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ಕಮ್ಸ್ ಅಂಡರ್ ದಿ ನಾಮಿನಲ್ ಅಕೌಂಟ್ಸ್. ಡೆಬಿಟ್ ದಿ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್. ಸೊ ಪೋಸ್ಟೇಜ್ ಆ್ಯಂಡ್ ಟೆಲಿಗ್ರಾಮ್ಸ್ ಅಕೌಂಟ್ ಈಸ್ ಡೆಬಿಟೆಡ್, ಕ್ಯಾಶ್ ಹೋಯಿತು, ಕ್ಯಾಶ್ ಅಕೌಂಟ್ ಈಸ್ ಕ್ರೆಡಿಟೆಡ್ ₹100. ದಟ್ ಈಸ್ 19th. ದೆನ್ ನೆಕ್ಸ್ಟ್ 20th ಜನವರಿ ಮೇಡ್ ಕ್ಯಾಶ್ ಸೇಲ್ಸ್ ಆಫ್ ₹2000. ಮೇಡ್ ಕ್ಯಾಶ್ ಸೇಲ್ಸ್ ಆಫ್ ₹2000 ಅಂದರೆ ಕ್ಯಾಶಿಗೆ ನಾವು ಮಾರಾಟ ಮಾಡ್ತಾಯಿದ್ದೀವಿ. ಯಾವಾಗ ಕ್ಯಾಶಿಗೆ ಮಾರಾಟ ಮಾಡಿದ್ದೀವಿ, ನಗದು ಮಾರಾಟ ಮಾಡಿದ್ದೀವಿ ಅಂದರೆ ಕ್ಯಾಶ್ ಬಂತು 20th ಜನವರಿ. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್. ಕ್ಯಾಶ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಸೇಲ್ಸ್ ಅಕೌಂಟ್ ₹2000. ನರೇಷನ್ ಬೀಯಿಂಗ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ನೆಕ್ಸ್ಟ್ ಲಾಸ್ಟ್ ಒನ್ ಮೇಡ್ ಕ್ಯಾಶ್ ಪರ್ಚೇಜಸ್ ಆಫ್ ₹1000. ಮೇಡ್ ಕ್ಯಾಶ್ ಪರ್ಚೇಜಸ್ ಆಫ್ ₹1000 ಅಂದರೆ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡ್ತಾಯಿದ್ದೇವೆ ಅಂದರೆ ನಗದು ಪರ್ಚೇಸ್ ಮಾಡ್ತಾಯಿದ್ದೇವೆ. ನಗದು ಪರ್ಚೇಸ್ ಮಾಡ್ತಾಯಿದ್ದೇವೆ ಅಂದರೆ ಪರ್ಚೇಸಸ್ ಅಕೌಂಟ್ ಈಸ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಪರ್ಚೇಸಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್ ₹1000. ಇಟ್ ಈಸ್ 21st ಜನವರಿ. ಈ ರೀತಿ ಇನ್ನೂ ಮುಂದಿನ ಟ್ರಾನ್ಸಾಕ್ಷನ್ಸನ್ನು ಮುಂದಿನ ಒಂದು ವಿಡಿಯೋದೊಳಗೆ ಬಿಡಿಸೋಣ. ಈ ರೀತಿ ಜರ್ನಲ್ ಎಂಟ್ರೀಸನ್ನು ನಾವು ಟ್ರಾನ್ಸಾಕ್ಷನ್ಸನ್ನು ತೊಗೊಂಡು ಪಾಸ್ ಮಾಡ್ತೀವಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೆಚ್ಚು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ. ಮತ್ತು ಈ ಒಂದು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೀನಿ ನಾನು. ಸಬ್ಸ್ಕ್ರೈಬ್ ಮಾಡಿರಿ. ನೀವೇನಲ್ಲಿ ದುಡ್ಡು ಕಟ್ಟಬೇಕಾಗಿಲ್ಲ, ದುಡ್ಡು ಇದು ಮಾಡಬೇಕಾಗಿಲ್ಲ. ಈ ಒಂದು ವಿಡಿಯೋಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.